Hi, welcome back to my YouTube ಚಾನಲ್. ಆಫ್ಟರ್ ಸೋ ಲಾಂಗ್ ಬ್ರೇಕ್ ನಾನು ವಾಪಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಐ ನೋ ಲೈಟಿಂಗ್ ಸರಿ ಇಲ್ಲ ಅಂತ, ಬಟ್ ಐ ಡಿಂಟ್ ಹ್ಯಾಡ್ ಟೈಮ್ ಟು ಶೂಟ್ ಇನ್ ದಿ ಮಾರ್ನಿಂಗ್. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಇವತ್ತು ನಾನು ನನ್ನ ಹತ್ರ ಇರೋ ವಿಂಟರ್ ಎಸೆನ್ಷಿಯಲ್ಸ್ನ ತೋರಿಸ್ತೀನಿ. ನೀವೇನಾದರೂ ಕೋಲ್ಡರ್ ರೀಜನಿಗೆ ಮೂವ್ ಆಗ್ತಿದ್ದೀರಾ ಫಾರ್ ದಿ ಫಸ್ಟ್ ಟೈಮ್ ಅಂದರೆ ಇದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಇದು ನನ್ನ ಸೆಕೆಂಡ್ ವಿಂಟರ್. ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಏನೇನು ತೊಗೊಂಡ್ಬರ್ಬೋದು, ಏನೇನು ನನ್ನ ಹತ್ರ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೇಕಾಗಿರೋದು, ವಿಂಟರಲ್ಲಿ ನಾವು ಲೇಯರಿಂಗ್ ಮಾಡ್ತೀವಿ. ಲೇಯರಿಂಗ್ ಅಂದರೆ ಒಂದು ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ, ಇನ್ನೊಂದು ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಹಾಕ್ಕೊತೀವಿ ಅಷ್ಟೇ, ಆಯಿತಾ. ಅದಕ್ಕೆ ಗುಡ್ ಕ್ವಾಲಿಟಿ ಆಫ್ ಥರ್ಮಲ್ ವೇರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಜಾಕಿ, ಯುನಿಕ್ಲೋ ಮತ್ತು ಡೆಕೆತ್ಲಾನ್ 3 ಬ್ರ್ಯಾಂಡ್ಸ್ದು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಒನ್ ಫ್ರಮ್ ಅಮೆಝಾನ್. ಐ ಡೋಂಟ್ ರಿಮೆಂಬರ್ ದಿ ಬ್ರ್ಯಾಂಡ್ ನೇಮ್. ಇವಾಗ ನಾನು ಕರೆಂಟ್ಲಿ ಹಾಕಿರೋದಿದೆಯಲ್ಲ, ಇದು ಡೆಕೆತ್ಲಾನ್ದು. ನನಗೆ ತುಂಬ ಇಷ್ಟ ಆಗಿದ್ದು ಡೆಕೆತ್ಲಾನ್ದು, ಬಿಕಾಸ್ ಅದು ತುಂಬ ವಾರ್ಮ್ ಇಟ್ಟಿರುತ್ತೆ. ಆ್ಯಂಡ್ ಜಾಕಿ ನನಗೆ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು. ಆ್ಯಂಡ್ ಇಟ್ಸ್ ನಾಟ್ ಈವನ್ ಡೂಯಿಂಗ್ ಇಟ್ಸ್ ಜಾಬ್. ಐ ಮೀನ್ ಲುಕ್ ಅಟ್ ದಿಸ್. ಇದು ಕಾಣಿಸ್ತಿದೆಯಾ? ಸೋ ತಿನ್ನಿದೆ. ಬಟ್ ನೀವು ಡೆಕೆತ್ಲಾನ್ದು ನೋಡಿದ್ರೆ ಇಟ್ಸ್ ಸೋ ಥಿಕ್. ಆಮೇಲೆ ಇದು ವಾರ್ಮ್ ಆಗಿರುತ್ತೆ. ಇಲ್ಲಿ ಈ ಥರ ಮೆಟೀರಿಯಲ್ ಇದೆ, ಬಟ್ ಇದು ಸ್ವಲ್ಪ ಕಾಟನ್ ಮೆಟೀರಿಯಲ್ ಥರ. ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಡೋಂಟ್ ಬೈ ಫ್ರಮ್ ಜಾಕಿ. ಐ ಪ್ರಿಫರ್ ಡೆಕೆತ್ಲಾನ್. ಬೆಸ್ಟ್ ಪ್ಲೇಸ್ ಎಲ್ಲ ಅದು ಬೈ ಮಾಡೋದಕ್ಕೆ ಡೆಕೆತ್ಲಾನ್ ಅನಿಸುತ್ತೆ. ಆ್ಯಂಡ್ 2 ಪೇರ್ ಆಫ್ ಥರ್ಮಲ್ ವೇರ್ ಸಾಕು. ಇದು ಫುಲ್ ಇರೋದೇ ನನ್ನ ಹತ್ರ ಇರೋದು. ಹಾಫ್ ಇರೋದು ಬಂದರೆ ನೀವು ಅದು ಬೈ ಮಾಡಿ. ಯಾಕಂದರೆ ನೀವು ಟೀಸ್ ಎಲ್ಲ ಹಾಕ್ತಿದ್ದೀರಾ ಅಂದರೆ, ಐ ಮೀನ್ ಟಿ ಶರ್ಟ್ಸ್ ಎಲ್ಲ ಹಾಕ್ತಿದ್ದೀರಾ ಅಥವಾ ಟಾಪ್ಸ್ ಎಲ್ಲ ಹಾಕ್ತಿದ್ದೀರಾ ಅಂತ ಅಂದರೆ ಅದನ್ನು ಹಾಕೋಬೋದು. ಆ್ಯಂಡ್ ವಿಂಟರಲ್ಲಿ ಯಾರೂ ಅದನ್ನೆಲ್ಲ ಹಾಕಲ್ಲ. ಐ ಡೋಂಟ್ ನೋ, ನಿಮ್ಗೆ ಬೇಕಂದರೆ ನೀವು ಆ ಥರ ಬೈ ಮಾಡ್ಬೋದು. ಇದು ಡೆಕೆತ್ಲಾನಲ್ಲಿ ಬೈ ಮಾಡಿದ್ದು. ಇದು ಫುಲ್ ನೆಕ್ ಇದೆ, ಇಲ್ಲಿವರೆಗೂ ಬರುತ್ತೆ. ಇಟ್ಸ್ ವೆರಿ ಥಿಕ್, ಫುಲ್ ಉಲ್ಲನ್ ಥರ ಏನೋ ಅನಿಸುತ್ತೆ. ಐ ಡೋಂಟ್ ನೋ ಮೆಟೀರಿಯಲ್ ಯಾವುದಂತ. ಇದು ನಾನು ಲೇಯರಿಂಗ್ ಮಾಡೋದಕ್ಕಲ್ಲ, ಇದ್ರ ಮೇಲೆ ಹಾಕೋಬೋದು. ಆ್ಯಸ್ ಎ ಟಾಪ್ ಕೂಡ ನೀವು ಯೂಸ್ ಮಾಡ್ಬೋದು. ನೀವು ಡೆಕೆತ್ಲಾನ್ಗೆ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ರೆ ಏನೇನು ಬೈ ಮಾಡ್ಬೋದು ಅಂತ ನಿಮಗೆ ಐಡಿಯಾ ಬರುತ್ತೆ. ಸೊ 1 ಲೇಯರ್ ಡನ್, ಸೆಕೆಂಡ್ ಲೇಯರ್ ಡನ್. ಇನ್ನೊಂದು ಈ ಥರ ಫ್ಲೀಸ್ ಜಾಕೆಟ್ಸ್ ಬರುತ್ತೆ, ಶರ್ಟ್ಸ್ ಅಥವಾ ಫ್ಲೀಸ್ ಜಾಕೆಟ್ಸು. ಇದು ಸಿಕ್ಕಾಪಟ್ಟೆ ವಾರ್ಮ್ ಇಟ್ಟಿರುತ್ತೆ. ದಿಸ್ ಇಸ್ ದಿ ಸೆಕೆಂಡ್ ಒನ್. ಜಾಕೆಟ್ ಥರ ಇದೆ. ಇದು ನೋಡೋಕೆ ಹೆಂಗಿರ್ಬೋದು, ಬಟ್ ಸಿಕ್ಕಾಪಟ್ಟೆ ಬೆಚ್ಚಗಿಟ್ಟಿರುತ್ತೆ. ಆ್ಯಂಡ್ ಪ್ಯಾಂಟ್ ವಿಷಯಕ್ಕೆ ಬಂದರೆ ಐ ಪ್ರಿಫರ್ 2 ಪ್ಯಾಂಟ್ನ ಹಾಕೊಳ್ಳಿ. ಸಿಕ್ಕಾಪಟ್ಟೆ ಚಳಿ ಇದೆ ನನಗೆ. ನಿಮಗೆ ಹೆಂಗೆ ಅನಿಸುತ್ತೆ ಅದನ್ನು ನೋಡಿ. ನಾನು ಜಾಕಿಯಿಂದ ತಂದಿದ್ದ ಪ್ಯಾಂಟ್ ಥರ್ಮಲ್ ವೇರ್ ಬರೀ ಅದು, ಮತ್ತು ಅದ್ರ ಮೇಲೆ ನನ್ನ ಜೀನ್ಸ್ ಅಥವಾ ಏನೋ ಪ್ಯಾಂಟ್ ಹಾಕ್ಕೊಂಡೋದ್ರೆ ಒಬ್ಬ ಕಾಲೆಲ್ಲ ಫುಲ್ ಫ್ರೀಸ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಟು ವೇರ್ 2 ಥರ್ಮಲ್ಸ್. ನಾನು ಅದನ್ನೇ ಮಾಡೋದು. ನಿಮಗೇನು ವರ್ಕ್ ಆಗುತ್ತೆ, ಯು ಕ್ಯಾನ್ ಟ್ರೈ ದಟ್ ಒನ್. ಫೈನಲ್ ಆಗಿ ಜಾಕೆಟ್ಸ್ ಬರುತ್ತೆ, ವಿಂಟರ್ ಕೋಟ್ಸ್ ಅಥವಾ ವಿಂಟರ್ ಜಾಕೆಟ್ಸು. ಅದನ್ನು ಎಲ್ಲರೂ ಪ್ರಿಫರ್ ಮಾಡೋದು ನೀವು ಯಾವ ಜಾಗಕ್ಕೆ ಹೋಗ್ತಿರಲ್ಲ. ಫಾರ್ ಎಕ್ಸಾಂಪಲ್ UK, US ಅಥವಾ US ಅಲ್ಲೂ ಬಾಸ್ಟನ್ ಏರಿಯಾನ, ಕ್ಯಾಲಿಫೋರ್ನಿಯಾನ, ಪರ್ಟಿಕ್ಯುಲರ್ ರೀಜನ್ ಇರುತ್ತಲ್ಲ, ಜರ್ಮನಿ ಆ ಥರ, ಅಲ್ಲಿ ಹೋಗಿ ಬೈ ಮಾಡಿ ಅಂತ. ಯಾಕಂದರೆ ಅಲ್ಲಿ ರೀಜನಿಗೆ ತಕ್ಕಂಗೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಡಿಗ್ರೀಸ್ ಹೋಗುತ್ತೆ. ಅದ್ರ ಮೇಲೆ ಬೈ ಮಾಡ್ಬೋದು. ಬಟ್ ಸಮ್ ಆಫ್ ಮೈ ಫ್ರೆಂಡ್ಸ್ ಇಂಡಿಯಾಯಿಂದನೂ ತೊಗೊಂಬಂದಿದ್ದಾರೆ, ಕೊಲಂಬಿಯಾದು ಮತ್ತು ಡೆಕೆತ್ಲಾನ್ದು ಎಲ್ಲನೂ. ಅಲ್ಲೂ ನೀವು ಹೋಗಿ ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ, ಸೊ ನೀವು ಯಾವ ರೀಜನ್ಗೆ ಹೋಗ್ತಿರಲ್ಲ ಅಲ್ಲಿ ನಾರ್ಮಲಿ ಜನರಲಾಗಿ ಎಷ್ಟಿರುತ್ತೆ ಮತ್ತು ತುಂಬ ಇದೆಷ್ಟು ಹೋಗುತ್ತೆ ಅಂತ, -20 ಡಿಗ್ರೀಸಾ ಅಥವಾ -25 -10 -5 ಆ ಇದ್ರ ಮೇಲೆ ನೀವು ಜಾಕೆಟ್ಸ್ನ ಬೈ ಮಾಡ್ಬೋದು. ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ, ಕೊಲಂಬಿಯಲ್ಲಿ ನನ್ನ ಫ್ರೆಂಡ್ ಇದು ಬರುತ್ತೆ ಗೊತ್ತಾ, ಗೋಲ್ಡನ್ ಲೇಯರ್ ಅಥವಾ ಸಿಲ್ವರ್ ಲೇಯರ್ ಹಾಕಿರ್ತಾರೆ ಒಳಗಡೆ. ಅದು ನಿಮಗೆ ಜಾಸ್ತಿ ವಾರ್ಮ್ ಫೀಲ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ಈ ಸೈಡ್ ಅದು ಅಷ್ಟು ಬೆಚ್ಚಗಿಲ್ಲ, ಸ್ವಲ್ಪ ಚಳಿ ಆಗುತ್ತೆ ಅಂತ. ಅದೊಂದು ಇನ್ಫಾರ್ಮೇಷನ್ ಬೇಕಿತ್ತು. ನಂಗೆ ಆ ಗೋಲ್ಡನ್ ಲೈನಿಂದ ಹೆಸರು ಮರ್ತೋಗಿದೆ. ಬಟ್ ಸ್ಟಿಲ್ ಅದೇ ಥರ ಬೇಕು ಅಂತ ಏನಿಲ್ಲ, ಹಾಗೆ ಇದ್ರೂ ಅದು ಇನ್ನೂ ಬೆಚ್ಚಗಿರುತ್ತೆ ಅಂತ ನಂಗೆ ಅವಾಗ ಗೊತ್ತಾಗಿದ್ದು. ಐ ಶೋ ಯು ಮೈನ್. ಹ್ಯಾಂಗರ್ ಬಿದ್ದೋಯ್ತು, ಹಾಗೆ ತೋರಿಸ್ತೀನಿ. ನನ್ನ ಹತ್ರ ಎರಡಿರೋದು ಪಫರ್ ಜಾಕೆಟ್ಸೇ. ಒಂದು ನಾರ್ತ್ ಫೇಸ್ದು, ನಾನು 2 ಇಲ್ಲೇ ತೊಗೊಂಡಿದ್ದು. ಇದು ಸ್ವಲ್ಪ ಇವಾಗ ಚಿಕ್ಕಾಗಿದೆ. ಇದಕ್ಕೆ ಯಾವುದೇ ಇನ್ನರ್ ಲೈನಿಂಗ್ ಇಲ್ಲ, ಬಟ್ ಬೆಚ್ಚಗಿಟ್ಟಿರುತ್ತೆ. ಇದು ಕೂಡ ಒಳಗೆ 2 ಲೇಯರ್ಸ್ ಹಾಕಿರ್ತಾರಲ್ಲ, ಸೊ ನೀವು ಹಾಕ್ಕೊಂಡ್ರೆ ಬೆಚ್ಚಗಿರುತ್ತೆ. ನಾವು ಇದೇ ಬೈ ಮಾಡಬೇಕಂತೇನಿಲ್ಲ. ಅನದರ್ ಒನ್ ಈಸ್ ಮೈಕಲ್ ಕಾರ್ಸ್ದು. ಇದು ಫುಲ್ ಪಫರ್ ಜಾಕೆಟ್ ಥರ, ಒಳಗೇನು ಇಲ್ಲ, ಅದು ಅದೇ ಥರ ಇದೆ, ಪಫರ್ ಜಾಕೆಟ್ ಥರ. ಇದಕ್ಕೆ ಒಂದು ಹ್ಯಾಟ್ ಥರ ಕೊಟ್ಟಿದ್ದಾನೆ, ಮೇಲೆ ಹಾಕೋಬೋದು. ಬಟ್ ಅದೇನೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ.
ನೀವೇನಾದರೂ ಬೈ ಮಾಡ್ತಿದ್ದೀರ ಅಂದರೆ ನಂದು 2 ಇರೋದು ಶಾರ್ಟ್ ಆಯಿತಾ, ಫುಲ್ ಲಾಂಗ್ ಲೆಂತದ್ದು ಬರುತ್ತೆ, ಅದನ್ನು ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ ಕಾಲ್ವರೆಗೂ ಬೆಚ್ಚಗಿಟ್ಟಿರುತ್ತೆ. ನಾನು ಒಂದು ಆರ್ಡರ್ ಮಾಡಿದೆ ಕೊಲಂಬಿಯಿಂದ, ಬಟ್ ಅದು ನನ್ನ ಸೈಜ್ ಸರಿ ಹೋಗಲಿಲ್ಲ, ಆಮೇಲೆ ಬೆಚ್ಚಗಿರಲಿಲ್ಲ. ಸೊ ರಿಟರ್ನ್ ಮಾಡಿ ಅದೇನೇನೋ ಆಯಿತು. ನೋಡೋಣ, ಪ್ರಾಬ್ಲಿ ಐ ವಿಲ್ ಬೈ, ಬಟ್ ಇವಾಗೇನು ಇದರಲ್ಲೇ ನಡೀತಿದೆ ಅಂತ ಸುಮ್ಮನಾಗಿದ್ದೀನಿ ನಾನು. ಅದು ಬಿಟ್ಟರೆ ಎಸ್, ಐ ಹ್ಯಾವ್ ಲಾಂಗರ್ ಕೋಟ್ಸ್, ಬಟ್ ಅದು ವಿಂಟರ್ ಪ್ರಾಪರ್ ವಿಂಟರ್ ಕೋಟ್ ಅಲ್ಲ, ಈ ಥರ. ಪ್ರಾಬ್ಲಿ ಯು ಮೈಟ್ ಸೀನ್ ಮೀ ವೇರಿಂಗ್ ದಿಸ್. ಇದು ಬೆಚ್ಚಗಿರುತ್ತೆ, ಆದರೆ ತುಂಬ ಮೈನಸಲ್ಲೆಲ್ಲ ಹೋದಾಗ ಅಷ್ಟೇನು ಇರೋದಿಲ್ಲ. ಅದೇ ಥರನೇ ಇದು ನನಗಿದು ನೋಡಿದಾಗೆಲ್ಲ ತುಂಬ ಇಷ್ಟ ಆಗೋದೇನೆಂದರೆ, ಕೆಲವೊಂದು ಸಾರಿ ನೀವು ಎಷ್ಟೊಂದು ಎಕ್ಸ್ಪೆನ್ಸಿವ್ ದುಡ್ಡು ಕೊಟ್ಬಿಟ್ಟು ಬೈ ಮಾಡಿರುತ್ತೆ. ಎಕ್ಸಾಂಪಲ್ ಥರ್ಮಲ್ ವೆಲ್ದೆ ಜಾಕಿದು, ಆದರೆ ಅದಕ್ಕಿಂತ ಚೀಪಾಗಿರೋದೇ ತುಂಬ ಚೆನ್ನಾಗಿರುತ್ತೆ ಅಂತಲ್ಲ, ಆ ಥರ. ಐ ಗಾಟ್ ದಿಸ್ ಫಾರ್ ಲೈಕ್ 800 or 900 rupees ಇಂಡಿಯಾಲಿ, ಜಿಯೋಲಿ ಏನೋ ಅನ್ಸುತ್ತೆ. ಎಷ್ಟು ಸಕ್ಕದಾಗಿದೆ ಅಂದರೆ ನಾನು ತುಂಬ ಸರಿ ಇದನ್ನು ವೇರ್ ಮಾಡಿದ್ದೀನಿ. ಆದರೆ ಆ ಪ್ರೈಸ್ ತಕ್ಕಂಗೆ ಇದರಲ್ಲಿ ಫೇಕ್ ಪಾಕೆಟ್ಸ್ ಇದೆ. ಇದು ಕೂಡ ಬೆಚ್ಚಗಿಟ್ಟಿರುತ್ತೆ, ಬಟ್ ನಾಟ್ ಲೈಕ್ ಅ ವಿಂಟರ್ ಕೋಟ್, ಲಾಂಗ್ ಒನ್ ಇದೆ. ಸೊ ನಾನು ಲೇಯರ್ ಮಾಡೋದ್ರಿಂದ ಸ್ವಲ್ಪ ಥಂಡಿ ಇದೆ ಅಂದರೆ ಇದನ್ನು ಹಾಕ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಐ ಹ್ಯಾವ್ ಎ ಲಾಟ್ ಆಫ್ ಜಾಕೆಟ್ಸ್. ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ವೀಡಿಯೋ ಮಾಡಬೇಕಾಗುತ್ತೆ ಆ ಜಾಕೆಟ್ ರಿವ್ಯೂಸ್ಗೆ. ಬೇಕಂದರೆ ಕಮೆಂಟ್ ಮಾಡಿ ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಕಮ್ಸ್ ಹ್ಯಾಟ್. ಅಪ್ಪ, ಹ್ಯಾಟು ನಂಗೆ ಗೊತ್ತಿಲ್ಲ ಇಲ್ಲಿ ಅವ್ರು ಹೆಂಗೆ ಓಡಾಡ್ತಾರೆ ಅಂತ. ನಾನು ಹ್ಯಾಟ್ ಇಲ್ಲದೆ, ಗ್ಲೌಸ್ ಇಲ್ಲದೆ, ಈವನ್ ಮಾಸ್ಕ್ ಇಲ್ಲದೆ ಹೋಗೋಕ್ಕಾಗಲ್ಲ ಈಚೆ. ಇಲ್ಲಿ ನನ್ನ ಮುಂದೆ ನಾನು ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತಾನೆ, ಯಾರೋ ಒಬ್ಬರು ಚಡ್ಡಿ ಮತ್ತು ಶಾರ್ಟ್ಸ್ ಮತ್ತು ಕ್ರಾಪ್ ಟಾಪ್ಸ್ ಹಾಕ್ಕೊಂಡು ಓಡ್ತಾ ಇರ್ತಾರೆ. ಓ ಮೈ ಗಾಡ್, ನಂಗೆ ಆ ಸ್ಟ್ಯಾಮಿನಾ ಬೇಕು. ಲೆಟ್ಸ್ ಸಿ. ಇದಿಲ್ಲದೆ ನನಗೆ ಹೋಗೋಕ್ಕೆ ಆಗಲ್ಲ. ಇದು ದೇರ್ಸ್ ಎ ಫನ್ನಿ ಸ್ಟೋರಿ. ನಾನು ಲಾಸ್ಟ್ ವಿಂಟರಲ್ಲಿ ಸ್ನೋಲ್ಲಿ ಆಟ ಆಡಿದ್ಮೇಲೆ ಎಲ್ಲ ಫುಲ್ಲು ಕೆಳಗೆ ಬಿದ್ದು ಇದಾಗಿತ್ತಾ. ಸೊ ಏನು ಮಾಡಿದೆ, ವಾಷಿಗೆ ಹಾಕಿದೆ. ವಾಷಲ್ಲಿ ಏನಾಗಿಲ್ಲ, ಡ್ರೈಯರಲ್ಲಿ ಏನಾಗಿದೆ, ಹೀಟ್ ಜಾಸ್ತಿ ಆಗಿದೆ, ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಇಲ್ಲಿ ಕಾಣಿಸ್ತಿದೆಯಾ, ಕಲರು ಚೇಂಜ್ ಆಗಿದೆ, ಇಲ್ಲೆಲ್ಲ ಬ್ಲ್ಯಾಕ್ ಆಗಿದೆ, ಬಟ್ ವರ್ಕ್ ಆಗ್ತಿದೆ ಅಲ್ಲ, ತುಂಬ ಬೆಚ್ಚಗಿರುತ್ತೆ. ಸೊ ತಿಕ್ಕಾಗಿರೋದನ್ನ ತೊಗೊಳ್ಳಿ. ಹ್ಯಾಟು ಇದು ಒಂದು ಹ್ಯಾಟ್ ಇದೆ ನನ್ನ ಹತ್ರ, ಬಟ್ ಇದು ತೆಳ್ಳಗಿದೆ. ಹ್ಯಾಟ್ ತೊಗೊಳ್ಳುವಾಗ ಚೆಕ್ ಆ ಹ್ಯಾಟ್ ನಿಮ್ಮ ಕಿವಿನ ಕವರ್ ಮಾಡ್ತಿದ್ಯಾ ಅಂತ. ನಂದು ಇದು ಅರ್ಧ ಕವರ್ ಮಾಡುತ್ತಷ್ಟೆ. ಇಲ್ಲಿ ಎಳ್ಕೊತಾ ಇರಬೇಕು, ಮತ್ತೆ ಮೇಲೆ ಬಂದುಬಿಡುತ್ತೆ. ಸೊ ಅದಕ್ಕೆ ಪೂರ್ತಿ ಕವರ್ ಆಗುತ್ತೆ ನೋಡಿ. ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ನೀವು ಇದು ಬರುತ್ತೆ ಗೊತ್ತಾ, ಏನು ಇಯರ್ ಹಾಕ್ಕೊತಾರಲ್ಲ, ಐ ಡೋಂಟ್ ನೋ ದಿ ನೇಮ್, ಅದು ಹಾಕ್ಕೊತಾರಲ್ಲ, ಅದನ್ನು ತೊಗೊಳ್ಳಿ. ನಾನು ಒಂದು ತೊಗೊಬೇಕು, ಚಳಿ ಸಿಕ್ಕಾಪಟ್ಟೆ ಆಗಿದೆ. ಇದು ಸುಮ್ಮನೆ ಹ್ಯಾಟ್ ತೊಗೊಂಡಿರೋದು ಫೋಟೋಗೆ ಅಂತ ಅಷ್ಟೇ, ಆದರೆ ಒಂದಿನೂ ಹಾಕಿಲ್ಲ. ಯಾ, ದಿಸ್ ಈಸ್ ದಿ ಹ್ಯಾಟ್ ದಟ್ ಐ ವಾಸ್ ಟಾಕಿಂಗ್ ಅಬೌಟ್. ಇದು ಫುಲ್ ಕವರ್ ಆಗುತ್ತೆ ನನಗೆ ಆ್ಯಂಡ್ ಬೆಚ್ಚಗಿರುತ್ತೆ. ಸೊ ಲುಕ್ಸಿಗೆ ಹೋದರೆ ಇದು ಸಿಗಲ್ಲ, ಬೇಕಾಗಿರೋದಕ್ಕೆ ಹೋದರೆ ಲುಕ್ ಸಿಗಲ್ಲ. ಇದರಲ್ಲಿ ಬೆಚ್ಚಗಿರುತ್ತೆ, ಒಳಗಡೆ ಉಲ್ಲನ್ ಲೈನಿಂಗ್ ಸಮಥಿಂಗ್ ಏನೋ ಇದೆ. ಹ್ಯಾಟ್ ಆದಮೇಲೆ ಅದು ಇಯರ್ಸ್ಗೆ ಹೇಳಿದ್ನಲ್ಲ, ಅದನ್ನು ಬೈ ಮಾಡಿ. ಯಾಕಂದರೆ ಕಿವಿ ಒಳಗೆ ಗಾಳಿ ಹೋಗೋಕೆ ಕಿವಿ ಫುಲ್ ನೋವುತ್ತೆ ಆ್ಯಂಡ್ ಕಿವಿ ಫುಲ್ ಇಲ್ಲಿ ರೆಡ್ ಆಗುತ್ತೆ. ಒಂದು 10 minutesಗೆ ಫುಲ್ ಫೀಲ್ ಆಗುತ್ತೆ, ನಿಮ್ಮ ಕಿವಿ ಇದೆಯೋ ಇಲ್ವೋ ಅಂತ. ಮನೆಗೆ ಬಂದಮೇಲೆ ಫುಲ್ ನೋವಾಗುತ್ತೆ, ಪೇಯ್ನ್ ಎಷ್ಟಾಗುತ್ತೆ ಅಂದರೆ ಅಷ್ಟು ಪೇಯ್ನ್ ಆಗ್ತಿರುತ್ತೆ. ಆಮೇಲೆ ತಕ್ಷಣ ನೀರಿಗೆ ಇಡಬೇಡಿ ಆಯಿತಾ. ನೀವು ಯಾವಾಗ ಕೈ ಎಲ್ಲ ಫ್ರೀಸ್ ಆದಾಗ ನೀರಿಗೆ ಇಡ್ತೀವಲ್ವಾ, ಬಿಸಿನೀರಿಗೆ, ಅಪ್ಪ ಅವಾಗ ಆಗೋಷ್ಟು ನೋವು ಇನ್ಯಾವುದೂ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಇಟ್ಟರೆ ಸರಿ, ಅವಾಗಲೇ ಇಟ್ಬಿಟ್ರೆ ಫುಲ್ ನೋವಾಗ್ಬಿಟ್ಟಿರುತ್ತೆ. ಗ್ಲೌಸ್, ಗುಡ್ ಪೇರ್ ಆಫ್ ಗ್ಲೌಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ತೊಗೋಬಾರ್ದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು. ಇದು ನಾನು ತೊಗೊಂಡಿದ್ದು ಪರವಾಗಿಲ್ಲ, ಇದು ಓಕೆ ಅಷ್ಟೇನಿಲ್ಲ. ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲಿ ಗ್ಯಾಪ್, ಆ ಥರ ಗ್ಯಾಪ್ ಇರೋದನ್ನ ಬೈ ಮಾಡಬೇಡಿ. ಯಾಕಂದರೆ ಗಾಳಿ ಒಳಗೆ ಹೋಗುತ್ತೆ. ಇದು ಸ್ವಲ್ಪ ತೆಕ್ಕಿದೆ, ಅಷ್ಟೇನು ಪ್ರೊಟೆಕ್ಟ್ ಮಾಡಲ್ಲ. ಒಂದೇ ಅಡ್ವಾಂಟೇಜ್ ಅಂದರೆ ಇಲ್ಲಿ ಸ್ಕ್ರೀನ್ ಟಚ್ದು ಇದು ಕೊಟ್ಟಿದ್ದಾರೆ. ಸೊ ನಾನು ಫೋನ್ ಯೂಸ್ ಮಾಡ್ಬೋದು. ನಾನು ಇವಾಗ ನಡ್ಕೊಂಡು ಹೋಗುವಾಗ, ಗಾಡಿ ಓಡಿಸುವಾಗ ಎಲ್ಲನೂ ನಂಗೆ ರೂಟ್ ಗೊತ್ತಾಗಿಲ್ಲ ಅಂದರೆ ಮತ್ತೆ ಫೋನ್ ತೆಗಿಬೇಕಾಗ್ತಿತ್ತು. ಸೊ ಅದಕ್ಕೇ ನಾನು ಈ ಥರದನ್ನ ಬೈ ಮಾಡಿದ್ದೆ. ನಂದು ಥರ್ಮಲ್ ಗ್ಲೌಸ್ನ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ, ಅದನ್ನೇ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಇವತ್ತು ಮನೇಲಿ ಇದ್ದೆ ಅಲ್ಲ, ಸೊ ನನ್ನ ಹತ್ರ ಇಲ್ಲ. ಆದರೆ ಸೇಮ್ ಥರ್ಮಲ್ ವೇರ್ ಹೆಂಗಿರುತ್ತಲ್ಲ ಅದೇ ಥರನೇ ಗ್ಲೌಸ್ ಬರುತ್ತೆ. ಈ ಥರ ಗ್ಯಾಪ್ಸ್ ಇರೋದಿಲ್ಲ ಆಯಿತಾ, ನಿಮಗೊಂಚೂರು ಗ್ಯಾಪೇ ಇರೋದಿಲ್ಲ. ಎಕ್ಸಾಕ್ಟ್ಲಿ ಜಸ್ಟ್ ಅ ಸೆಕೆಂಡ್, ಈ ಥರ ಇರುತ್ತೆ ಗ್ಲೌಸೂ.
ಗ್ಯಾಪೇ ಇರೋಲ್ಲ ನಿಮಗೆ, ತೂತ ಎಲ್ಲ ಇರೋದಿಲ್ಲ. ಸೊ ಅದು ಬೆಚ್ಚಿಟ್ಟಿರುತ್ತೆ. ಅದನ್ನು ಡೆಕೆತ್ಲಾನಲ್ಲೇ ಸಿಗುತ್ತೆ, ನೀವು ಅದನ್ನು ಅಲ್ಲೇ ಬೈ ಮಾಡ್ಬೋದು. ಈವನ್ ಹ್ಯಾಟು ಡೆಕೆತ್ಲಾನಲ್ಲಿ ಸಿಗುತ್ತೆ. ಎಸ್ಪೆಷಲಿ ಮಾಸ್ಕ್ ಪ್ರಾಬ್ಲಿ ಇಟ್ಸ್ ಇನ್ ಮೈ ಬ್ಯಾಗ್ ಅಲಿಗೇಟೆಡ್. ಇದು ನಂದು ಇನ್ನೊಂದು ಪೇರ್ ಆಫ್ ಗ್ಲೌಸ್, ಇದು ಬೆಚ್ಚಗಿಟ್ಟಿರುತ್ತೆ ಯಾಕಂದರೆ ಇಲ್ಲೂ ಗ್ಯಾಪ್ಸ್ ಇಲ್ಲ ಆ್ಯಂಡ್ ಒಳಗೆ ಒಂಥರ ಫ್ಲೀಸ್ ಲೈನಿಂಗ್ ಥರ ಇದೆ. ಇದಕ್ಕೂ ಕೂಡ ಇದಿದೆ, ಸ್ಕ್ರೀನ್ ಟಚ್ದು ಕೊಟ್ಟಿದ್ದಾರೆ ಫಿಂಗರು. ಇದನ್ನು ನನ್ನ ತಮ್ಮ ತಂದಿದ್ದು, ಸೊ ಐ ಡೋಂಟ್ ಹ್ಯಾವ್ ಲಿಂಕ್ ಫಾರ್ ಇಟ್. ಫಾಲ್ಸ್ ಮಾರ್ಕೆಟಿಂಗ್ ಇರುತ್ತಲ್ಲ, ಅದಕ್ಕೆಲ್ಲ ಬೀಳ್ಬೇಡಿ. ನಂತರ ಇದನ್ನು ನಾನು ಅಮೆಝಾನಲ್ಲಿ ಈ ಸರಿ ಬರುವಾಗ ತಂದಿದ್ದು. ಸೊ ಅವರು ಬೋಲ್ಡ್ ಫಿಟ್ ಅನಿಸುತ್ತೆ, ಐ ಡೋಂಟ್ ರಿಮೆಂಬರ್. ಅದರಲ್ಲೂ ಇತ್ತು ಅದೆಷ್ಟೋ ಡಿಗ್ರೀಸ್ವರೆಗೂ ಇದು ಬೆಚ್ಚಗಿಟ್ಟಿರುತ್ತಂತ. ಯಾವುದೂ ಇಲ್ಲ. ಇಲ್ಲೂ ಗ್ಯಾಪ್ ಇದೆ ಅಲ್ಲ, ನಂಗೆ ಆಮೇಲೆ ರಿಯಲೈಸ್ ಆಗಿದೆ ರೀಸೆಂಟಾಗಿ. ಇಲ್ಲೂ ಗ್ಯಾಪ್ ಇದೆ ಅಲ್ಲ, ಸಿಕ್ಕಾಪಟ್ಟೆ ಚಳಿ ಮಾಡುತ್ತೆ ಇದನ್ನು ಹಾಕ್ಕೊಂಡ್ರು. ಇದರಲ್ಲೂ ಕೂಡ ಈ ಫೋನ್ದು ಸ್ಕ್ರೀನ್ ಟಚ್ಚಿಗೆ ಫಿಂಗರ್ ಕೊಟ್ಟಿದ್ದಾರೆ. ಬಟ್ ಇದನ್ನು ಯೂಸ್ಲೆಸ್. ಸೊ ಈ ಥರದಕ್ಕೆ ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡ್ಕೊಬೇಡಿ. ಥರ್ಮಲ್ದು ಬರುತ್ತಲ್ಲ ಗ್ಲೌಸು, ಅದಕ್ಕೆ ಇನ್ವೆಸ್ಟ್ ಮಾಡಿ. ಅದರ್ವೈಸ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಫೈನ್ ದಿ ಮಾಸ್ಕ್. ಅದು ಹೆಂಗಿರುತ್ತೆ ಅಂದರೆ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಸೊ ನೀವು ಹೀಗೆ ಟೋಪಿ ಹಾಕ್ದಂಗೆ ಹಿಂಗೆ ಹಾಕಿದ್ರೆ ಮಫ್ಲರ್ ಥರ ಸಮಥಿಂಗ್ ಇಷ್ಟು ಕವರ್ ಆಗುತ್ತೆ ಫುಲ್. ಒಟ್ನಲ್ಲಿ ಕಳ್ಳನ ಥರ ಕಾಣುತ್ತೆ. ಅದನ್ನು ಯೂಸ್ ಮಾಡಿ. ಫಸ್ಟ್ ಅದನ್ನು ತೊಗೊಂಬನ್ನಿ ನೀವು ಬರ್ತಿದ್ರೆ, ಯಾಕಂದರೆ ಸಿಕ್ಕಾಪಟ್ಟೆ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಯಾಕಂದರೆ ನಾವು ಹೊಸ ಜಾಗಕ್ಕೆ ಬಂದಿರ್ತೀವಲ್ವಾ, ಯಾವಾಗಲೂ ಪ್ರೈಸ್ ಕನ್ವರ್ಷನ್ ಮಾಡ್ತಿರ್ತೀವಿ. ಇಲ್ಲಿ ಇಂಡಿಯಾಲಾದ್ರೆ 500-600ಗೆ ಸಿಗ್ತಿತ್ತು ಮ್ಯಾಕ್ಸಿಮಮ್, ಲೈಕ್ ಹೈಯೆಸ್ಟ್ ಪ್ರೈಸ್ ಹೇಳ್ತಾ ಇದ್ದೀನಿ. ಇಲ್ಲಿ ಇಷ್ಟೊಂದು ಕೊಡಬೇಕಾ, ಆಲ್ಮೋಸ್ಟ್ ಪ್ರೈಸ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ಬೈ ಮಾಡಬೇಕು ಅಂತ ಅನಿಸಲ್ಲ. ಬಟ್ ತುಂಬ ರಿಕ್ವೈರ್ಡ್ ಅಂತ ಅಂದರೆ ಅದು, ಯಾಕಂದರೆ ಚಳಿಗೆ ಹೋದಾಗ ಮೂಗಿದೆ ಅಲ್ಲ, ಉಸಿರಾಡೋದಕ್ಕಾಗಲ್ಲ, ಗಾಳಿ ಹೊಡಿತಾ ಇರುತ್ತೆ ತಣ್ಣಗೆ, ಮತ್ತು ಕೆನ್ನೆ ಮೂಗು ಎಲ್ಲ ನೋವು ಬಂದುಬಿಟ್ಟಿರುತ್ತೆ ಫುಲ್ಲು. ಅದಕ್ಕೇ ಅದನ್ನು ವೇರ್ ಮಾಡಿ. ಇಲ್ಲ ಅಂದರೆ ಸ್ಕಾರ್ಫ್ ಇರುತ್ತಲ್ಲ, ಅದನ್ನೇ ಹಿಂಗೆ ಹಾಕ್ಕೊಳ್ಳಿ. ನನ್ನ ಹತ್ರ ಇರೋ ಸ್ಕಾರ್ಫ್ಸು ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ ಕೊಡ್ಸುತ್ತೆ. ಬೂಟ್ಸ್, ನನ್ನ ಹತ್ರ ಇರೋ ಬೂಟ್ಸು. ಸೊ ನಾನು ಇಲ್ಲಿಗೆ ಬಂದಾಗ ನಾನು ಕೊಲಂಬಿಯಾ ಬೂಟ್ಸು, ಫಸ್ಟ್ ನಾನು ಹೇಳಿದ್ನಲ್ಲ ಪ್ರೈಸ್ ಕನ್ವರ್ಷನ್ ಅದೇ ಇತ್ತು. ಇಷ್ಟೊಂದು ದುಡ್ಡು ಕೊಟ್ಟು ತೊಗೋಬೇಕಾ ಇದಕ್ಕೆ ಅಂತ ಅನಿಸ್ತಿತ್ತು. ಆ್ಯಂಡ್ ದೆನ್ ನಾನು ನನ್ನ ಸೀನಿಯರ್ಸ್ ಜೊತೆ ಮಾತಾಡಿದಾಗ ಥ್ಯಾಂಕ್ ಗಾಡ್ ಒಬ್ರು ಹೇಳಿದ್ರು, ನಿಮಗೆ ಯಾವ ಬೂಟ್ಸ್ ಹಾಕ್ಕೊತೀಯಾ ಅನ್ನೋದು ಮ್ಯಾಟರ್ ಆಗಲ್ಲ. ಐ ಮೀನ್ ಯಾವ ಬ್ರ್ಯಾಂಡ್ದು, ಅನ್ಲೆಸ್ ಅದು ವಿಂಟರ್ ಬೂಟ್ಸ್ ಆಗಿರೋದ್ರಿಂದ. ಯಾಕಂದರೆ ನೀವು ಯೂಸ್ ಮಾಡೋದ ಆಲ್ಮೋಸ್ಟ್ ಒಂದು 2 months ಇರ್ಬೋದು, ಇಲ್ಲ 2.5 months ಇರ್ಬೋದಾ, ಅದರಲ್ಲಿ ನೀವು ಎಷ್ಟು ಸರಿ ಹೊರಗೆ ಹೋಗ್ತೀರಾ ಅಲ್ಲ. ಸೊ ನನ್ನ ಹತ್ರ ಇವಾಗಿರೋದು ಬರ್ಲಿಂಗ್ಟನಲ್ಲಿ ಬೈ ಮಾಡಿದ್ದು ನಾನು. ನನಗೆ $20 ಅಥವಾ $15 ಏನೋ ಆಯ್ತದು. ಆ ಬ್ರ್ಯಾಂಡ್ ಹೆಸರು ಗೊತ್ತಿಲ್ಲ, ಐ ವಿಲ್ ಪುಟ್ ದಿ ಪಿಕ್ಚರ್ ಲೇಟರ್. ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿಂಟರ್ ಬೂಟ್ಸ್ ಇಂಪಾರ್ಟೆಂಟ್, ಯಾವ ಬ್ರ್ಯಾಂಡ್ ಅನ್ನೋದಲ್ಲ ಅಂತ ನಂಗೆ ಅರ್ಥ ಆಯಿತು. ನಿಮಗೆ ಇನ್ವೆಸ್ಟ್ ಮಾಡ್ಬೋದು ಅಂದರೆ ಯು ಕ್ಯಾನ್ ಆಲ್ವೇಸ್ ಗೋ ಫಾರ್ ಇಟ್. ಓಕೆ, ಬಾಯ್. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ. ಮರ್ತೈತೆ ನನಗೆ, ಮನೆ ಒಳಗಿರುವಾಗಲೂ ಕೆಲವೊಂದು ಸರಿ ಚಳಿ ಜಾಸ್ತಿ ಇರುತ್ತೆ. ದೇರ್ ಇಸ್ ಎ ಸ್ಟೋರಿ, ನಾನು ಅದನ್ನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಕೆಲವೊಂದು ಸರಿ ಆಫ್ ಆಗಿಬಿಟ್ಟಿರುತ್ತೆ, ಹೀಟರ್ ಎಲ್ಲ ವರ್ಕ್ ಆಗೋಲ್ಲ. ಅನ್ನುವಾಗ ಬೆಚ್ಚಗಿರಬೇಕು ಅಂದರೆ ಈ ಉಲ್ಲಂದೆಲ್ಲ ಬರುತ್ತೆ ಅಲ್ವಾ, ನೈಟ್ ಸೂಟ್ಸ್ ಎಲ್ಲ ಹಿಂಗೆ ಈ ಥರದ್ದು ಸಿಕ್ಕಾಪಟ್ಟೆ ಬೆಚ್ಚಗಿರುತ್ತೆ. ಇದು ನಿಮಗೆ ಚಳಿ ಮಾಡೋದಿಲ್ಲ. ಈ ಥರದ್ದು ಪ್ಯಾಂಟು ಇದೆ ನನ್ನ ಹತ್ರ. ಸೊ ಈ ಥರದ್ದು ಏನಾದರೂ ನಿಮಗೆ ಸಿಕ್ಕಿದ್ರೆ ತೊಗೊಂಬನ್ನಿ. ಯಾಕಂದರೆ ನಮಗೆ ಹೀಟರ್ ಆಫ್ ಆಗಿಬಿಟ್ರೆ ನಾವು ಹೊಚ್ಕೊಂಡಿರ್ತೀವಲ್ಲ ಕಂಫರ್ಟಲ್ಲ, ಅದು ಕಂಫರ್ಟರ್ ಅದು ಕೂಡ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಏನು ಮುಟ್ಟಿದ್ರು ತಣ್ಣಗಿರುತ್ತೆ. ನಾನು ಐರನ್ ಮಾಡ್ಕೊಂಡು ಮಲ್ಕೊತಿದ್ದೆ, ಕಾಲು ಕೆಳಗಿಟ್ಟರು ನೆಲದ ಮೇಲೆ ವುಡನ್ ಫ್ಲೋರ್ ಆಗಿದ್ರು ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಇದು ಒಂದು ತೊಗೊಂಬನ್ನಿ ಅಷ್ಟೇ. ಓಕೆ, ಬಾಯ್.